ಏಳನೇ ವೇತನ ಆಯೋಗದ ಅನುಷ್ಠಾನದಲ್ಲಿ 2022ರಿಂದ 2024ರ ಅವಧಿಯಲ್ಲಿ ನಿವೃತ್ತರಾದ ಅಧಿಕಾರಿಗಳು ಮತ್ತು ನೌಕರರಿಗೆ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ನಿವೃತ್ತಿ ಸೌಲಭ್ಯವನ್ನ ನೀಡಬೇಕು ಎಂದು ನಂಜನಗೂಡಿನಲ್ಲಿ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ಸರ್ಕಾರಿ ಶಾಲಾ ಮುಖ್ಯ ಶಿಕ್ಷಕರು ಆಗ್ರಹಿಸಿದ್ದಾರೆ. ನಂಜನಗೂಡು ನಗರದ ತಾಲೂಕು ಆಡಳಿತ ಭವನದಲ್ಲಿ ತಹಶೀಲ್ದಾರ್ ಶಿವಕುಮಾರ್ ಕಾಸ್ನೂರ್ ಅವರಿಗೆ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ಮುಖ್ಯ ಶಿಕ್ಷಕರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ತಹಶೀಲ್ದಾರ್ ಅವರ ಮೂಲಕ ಮನವಿ ಪತ್ರವನ್ನ ಸಲ್ಲಿಸಿದರು. ಬಳಿಕ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ಜಿಲ್ಲಾ ಸಂಚಾಲಕ ಕೆ ಸಣ್ಣಮಾದಪ್ಪ ಹಾಗೂ ನಿವೃತ್ತ ಮುಖ್ಯ ಶಿಕ್ಷಕ ಗೋಪಿನಾಥ್ ಮಾತನಾಡಿ, ರಾಜ್ಯದ ಎಲ್ಲ ಸರ್ಕಾರಿ ಅಧಿಕಾರಿಗಳು ಮತ್ತು ನೌಕರರಿಗೆ ಹಾಗೂ ನಿವೃತ್ತ ಸರ್ಕಾರಿ ನೌಕರರಿಗೆ 7ನೇ ವೇತನವನ್ನ ಅನುಷ್ಠಾನಕ್ಕೆ ರಾಜ್ಯ ಸರ್ಕಾರ ತಂದಿದೆ. ಸರ್ಕಾರಕ್ಕೆ ನಾವು ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ವೇತನ ಶ್ರೇಣಿಗಳ ಪರಿಷ್ಕರಣೆ ಕಾರಣದಿಂದಾಗಿ ಉಂಟಾಗುವ ವೇತನ ಮತ್ತು ಭತ್ಯೆಗಳ ಹೆಚ್ಚಳವನ್ನ ನಗದಾಗಿ ಪಾವತಿ ಮಾಡಬೇಕು. ದಿನಾಂಕ 1/7/2022ರಿಂದ 31/7/2024ರವರೆಗೆ 25 ತಿಂಗಳ ಅವಧಿಯಲ್ಲಿ ಸೇವೆಯಿಂದ ನಿವೃತ್ತರಾದ ಅಥವಾ ಸೇವೆಯಲ್ಲಿರುವಾಗಲೇ ಮರಣ ಹೊಂದಿದ ಹಾಗೂ ಸೇವೆಯಲ್ಲಿರುವುದು ಸಮಾಪ್ತಿಗೊಂಡ ಸರ್ಕಾರಿ ಪ್ರಕರಣಗಳಲ್ಲಿ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ನಿಗದಿಪಡಿಸಲಾದ ಕಾಲ್ಪನಿಕ ವೇತನವನ್ನ ನಿವೃತ್ತಿ ವೇತನ ಮತ್ತು ಕುಟುಂಬ ನಿವೃತ್ತಿ ವೇತನವನ್ನ ಲೆಕ್ಕ ಹಾಕುವ ಉದ್ದೇಶಗಳಿಗಾಗಿ ಪರಿಗಣಿಸಬೇಕು. ಆದರೆ ಕಾಲ್ಪನಿಕ ಪುನರ್ ನಿಗದಿಯ ಆರ್ಥಿಕ ಲಾಭವು ನಿವೃತ್ತಿ ಹೊಂದಿದ ಸರ್ಕಾರಿ ನೌಕರರಿಗೆ ಅಥವಾ ಮರಣ ಹೊಂದಿದ ಸರ್ಕಾರಿ ನೌಕರರ ಫಲಾನುಭವಿಗಳಿಗೆ ಸಂದರ್ಭ ಅನುಸಾರವಾಗಿ ನೀಡಬೇಕು. ಡಿಸಿಆರ್ಜಿ ಕಮ್ಯುನಿಕೇಷನ್ ಆಯ್ಕೆ ಎಲ್ಎನ್ ಕ್ಯಾಶ್ಮೆಂಟ್ ಲೆಕ್ಕಾಚಾರ ಮಾಡದೆ ಹಳೆಯ ವೇತನ ಶ್ರೇಣಿಯ ಮೇಲೆಯೇ ಪರಿಗಣಿಸುತ್ತಿರುವುದು ನಿವೃತ್ತಿ ಜೀವನ ಸಂಧ್ಯಾ ಕಾಲದಲ್ಲಿರುವ ನಮ್ಮಗಳಿಗೆ ಅತೀವ ಆಘಾತವಾಗಿದೆ. ಹಾಗಾಗಿ ನಿವೃತ್ತಿ ಹೊಂದುವ ಸರ್ಕಾರಿ ಅಧಿಕಾರಿಗಳು ಮತ್ತು ನೌಕರರಿಗೆ ಪರಿಷ್ಕೃತ ವೇತನ ಶ್ರೇಣಿಯ ಆಧಾರದ ಮೇಲೆ ನಿವೃತ್ತಿ ಆರ್ಥಿಕ ಸೌಲಭ್ಯವನ್ನು ನೀಡಬೇಕು ಎಂದು ಒತ್ತಾಯಿಸುತ್ತೇನೆ ಎಂದು ಹೇಳಿದರು. ನಿವೃತ್ತಿ ಹಿರಿಯ ಮುಖ್ಯ ಶಿಕ್ಷಕ ನಂಜನಗೂಡು ತಾಲೂಕಿನಲ್ಲಿ ದಿನವಾಗಿ ಕೆಲಸ ಮಾಡ್ತಿದ್ದು ನಿವೃತ್ತಿಯನ್ನು ಹೊಂದಿರ್ತೇನೆ. ನಾವು ಈಗ 1/7/2022ರಿಂದ 1/7/2024ರವರೆಗೆ ನಿವೃತ್ತಿಯಾದಂಥವ್ರಿಗೆ ನಮಗೆ 7ನೇ ವೇತನ ಆಯೋಗದ ಆರ್ಥಿಕ ಬೆನಿಫಿಟನ್ನು ಕೊಡಬೇಕು ಅಂತೇಳಿ ನಮ್ಮ ಈ ನಿವೃತ್ತ ವೇದಿಕೆ ಬೇಡಿಕೆಯನ್ನು ಸಲ್ಲಿಸ್ತಾ ಇದೆ. ರಾಜ್ಯ ಮಟ್ಟ, ಜಿಲ್ಲಾ ಮಟ್ಟ ಮತ್ತು ತಾಲೂಕು ಮಟ್ಟದಲ್ಲಿ. ಅದೇ ರೀತಿಯಲ್ಲಿ ನಾವು ತಾಲೂಕು ಮಟ್ಟದ ನಮ್ಮ ದಂಡಾಧಿಕಾರಿಗಳಿಗೆ ನಾವು ಈ ಆರ್ಥಿಕ ಸೌಲಭ್ಯ ಒದಗಿಸಲು ಇವರ ಮುಖಾಂತರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ದೇವೆ. ನಾನು ಕೂಡ ನಿವೃತ್ತ ಶಿಕ್ಷಕ. ಸರ್ಕಾರ 7ನೇ ವೇತನ ಆಯೋಗದಲ್ಲಿ 2022 ಜುಲೈಯಿಂದ 2024 ಜುಲೈವರೆಗೆ ಒಂದು ವೇತನ ಆಯೋಗನ ರಚನೆ ಮಾಡಿ, ಆ ವೇತನ ಆಯೋಗದಲ್ಲಿ ನಮಗೆ ಆರ್ಥಿಕ ಸೌಲಭ್ಯಗಳು ಏನು ಅಂತಂದರೆ DCRG ಕಂಬಿನೇಷನ್ನು ಮತ್ತು EL ಕೂಡ ನಮಗೆ ನಮ್ಮ ಬೇಡಿಕೆ ಮುಖ್ಯವಾಗಿ ಇರೋದಷ್ಟೇ. ಯಾವುದಿನಲ್ಲಿ ನಮ್ಮಗಳಿಗೆ ತುಂಬಾ ಆಗ್ತದೆ. DCRG ಕಂಬಿನೇಷನ್ನು EL ಅಷ್ಟೇ ನಮ್ಮ ಬೇಡಿಕೆ ಆಗಿರೋದು. ಅದನ್ನು ಕೂಡ ನಮಗೆ ಆ ಅವಧಿಗಳಿಗೆ ಇರ್ತಕ್ಕಂಥ ಶಿಕ್ಷಕರಿಗೆ, ನಿವೃತ್ತ ಹೊಂದಿರೋ ಶಿಕ್ಷಕರಿಗೆ, ನಿವೃತ್ತ ಹೊಂದಿರೋ ನೌಕರರಿಗೆ, ಎಲ್ಲ ಇಲಾಖೆಯ ನೌಕರಗಳಿಗೆ ಆ ಸೌಲಭ್ಯ ಸಿಗಬೇಕು ಅಂತಕ್ಕಂಥದ್ದು ನಮ್ಮ ಬೇಡಿಕೆ. ಹಾಗಾಗಿ ಈ ಮನವಿಯನ್ನು ನಾವು ತಹಸೀಲ್ದಾರ್ ಸಾಹೇಬರಿಗೆ ನಾವು ತಾಲೂಕು ದಂಡಾಧಿಕಾರಿಗಳಿಗೆ ಸಲ್ಲಿಸಿದ್ದೇವೆ. ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ನಮ್ಮ ತಹಸೀಲ್ದಾರ್ ಅವರಿಗೆ ಈ ದಿನ ನಮ್ಮ ಮನವಿಯನ್ನು ಸಲ್ಲಿಸಿದ್ದೀವಿ. ಕಾರಣ ಇಷ್ಟೇ, ಇತ್ತೀಚೆಗೆ ರಚನೆಯಾಗಿ ನಮಗೆ ಏನು 7ನೇ ವೇತನ ಆಯೋಗ ಜಾರಿಗೆ ಬಂದಿದೆ, ಆ 7ನೇ ವೇತನ ಜಾರಿಗೆ ಬಂದಂಥ ಸಂದರ್ಭದಲ್ಲಿ 2022ರಿಂದ 2024ರ ಅವಧಿಯಲ್ಲಿ ಯಾವ ಸರ್ಕಾರಿ ನೌಕರರು ನಿವೃತ್ತರಾಗಿದ್ದಾರೆ ಅವರಿಗೆ ಇಲ್ಲಿ ಆರ್ಥಿಕ ಸೌಲಭ್ಯದ ಕೆಲವು ಕೊರತೆಗಳಾಗಿದೆ. ಆ ಒಂದು ವಿಚಾರವನ್ನು ಸರ್ಕಾರದ ಮಟ್ಟಕ್ಕೆ ತಲುಪಿಸಬೇಕು ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಈ ದಿನ ತಹಸೀಲ್ದಾರರ ಮೂಲಕ ನಾವು ಅವರಿಗೆ ಮನವಿಯನ್ನು ಸಲ್ಲಿಸಿದ್ವಿ. ಈ ಮನವಿಯನ್ನು ಸ್ವೀಕರಿಸಿ ಅವರು ನಮಗೆ ಇದನ್ನು ಸರ್ಕಾರಕ್ಕೆ ಕಳಿಸಿಕೊಡ್ತೀನಿ ಅಂತ ಹೇಳಿದ್ದಾರೆ. ಅವರಿಗೆ ನಮ್ಮ ನಿವೃತ್ತ ನೌಕರರ ಪರವಾಗಿ ಧನ್ಯವಾದಗಳು. ನಿಮ್ಮ ಹೆಸರು ಸರ್? ಗೋಪಿನಾಥ್.